ಸೊ ಎಲ್ಲ ಒಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ಬೆಳಗ್ಗೆ ಎದ್ದು ಹೋಗ್ಬೇಕಾಯ್ತು ಕಾಲೇಜ್ಗೆ. ಇಲ್ಲೇ ಇದ್ದೀನಿ, ಯಾಕಂದರೆ ರಾತ್ರಿಯಿಂದ ಹುಷಾರಿಲ್ಲ. ಫುಲ್ ಫೀವರ್ ಬಂದ್ಬಿಟ್ಟಿತ್ತು, ಮೈಯೆಲ್ಲ ಫುಲ್ ಬಿಸಿ, ಕೆಮ್ತಾನೆ ಇದ್ದೆ. ಫುಲ್ ಜ್ವರ ಬೇರೆ ಬಂದ್ಬಿಟ್ಟಿತ್ತು, ಅದಕ್ಕೆ ಇಲ್ಲೇ ಮಲ್ಕೊಂಡಿದ್ದೀನಿ. ಅವರು ಬಿಟ್ಟಿಲ್ಲ. ಸೊ ಈಗ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದೀನಿ. 10:30 ಆಗಿದೆ ಟೈಮು. ಊಟ ಎಲ್ಲ ಮಾಡಿದೆ, ಫ್ರೆಶ್ ಅಪ್ ಆಗಿ. ಸೊ ಫುಲ್ ಟಯರ್ಡ್ನೆಸ್ ಥರ ಆಗ್ತೈತೆ. ಸೊ ಹೋಗಿ ಒಂದು ಹಾಸ್ಪಿಟ್ಲಲ್ಲಿ ಇಂಜೆಕ್ಷನ್ ಕೊಡಿಸ್ಕೊಂಬತ್ತೀನಿ ಟಕ್ಕಂತ. ಈಗ ಕರೀತಾ ಇದ್ದಾರೆ. ಬಂದಿದ್ದೀವಿ, ಪಕ್ಕದೂರಲ್ಲೇ ಒಂದು ಹಾಸ್ಪಿಟ್ಲ್ ಇದೆ, ಅಂದರೆ ಒಂದು ಕ್ಲಿನಿಕ್ಕು. ಸೊ ನೋಡೋಣ, ಅಲ್ಲಿ ಹೋಗ್ತಾ ಇದ್ದೀರಿ ಹೆಂಗೆ ಏನು ಕತೆ ಅಂದ್ಬಿಟ್ಟು. ಇಲ್ಲೇ ಇರೋದು, ಒಳಗಡೆ ಹೋಗಿ ಆನ್ ಮಾಡ್ತೀನಿ ನೋಡಿ. ಸೊ ಇಂಜೆಕ್ಷನ್ನು ಕೈಗೆ. ಫೈನಲಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಕೈಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ. ಮುಡ್ಡಿಗೆ ಚುಚ್ತಾರೆ ಅಂದ್ಕೊಂಡ್ರೆ ಕೈಗೆ ಹಾಕಿದ್ರು, ಬಿಡು ಹೋಗಿ. ಸೊ ಇಲ್ಲೇ ಎಲ್ಲೋ ಹೋಗ್ತಾಯಿದ್ದು ನಾವಪ್ಪ. ನಾನು ನೆನ್ನೆ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಸೊ ಗಾಯ್ಸ್, ಇಷ್ಟೊತ್ತು ಮಲಗಿಬಿಟ್ಟಿದ್ದೆ, ಈಗ ಎದ್ದಿದ್ದೀನಿ. ಸಾಯಂಕಾಲ ಫುಲ್ ಜ್ವರ ಇತ್ತು. ಸೊ ಊರಿಗೆ ಕೂಡ ಬೇಡ ಅಂದರು ನಮ್ಮ ಮನೆಯವರು, ಹೋಗಬೇಡ ಮಳೆ ಬರೋಂಗೈತೆ ಅಂದ್ಬಿಟ್ಟು. ಸೊ ಅದಕ್ಕೆ ಹಿಂಗೆ ಒಂದು ಸ್ವಲ್ಪ ಹೊತ್ತು ಫೋನ್ ನೋಡಿಕೊಂಡು ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫುಲ್ ಸಾಯಂಕಾಲ ಆಗ್ಬಿಟ್ಟಿದೆ, ಸೆಕೆ ಆಗ್ಬಿಟ್ಟು ಕರೆಂಟ್ ಬೇರೆ ಇಲ್ಲ ಇನ್ನೂ ಮಳೆ ರೀಸನ್ಗೆ. ಸೊ ಅದಕ್ಕೆ ಶರ್ಟ್ ಬಿಚ್ಚಾಕ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಆಚೆ ತೋರಿಸ್ತೀನಿ ನೋಡಿ ನಿಮಗೆ. ಆಚೆ ವ್ಯೂ ತೂದ್ರಿ ಬೀಳ್ತಾ ಐತೆ ಲೈಟಾಗಿ. ಯಾವುದೋ ಒಂದು ತೆಂಗಿನಕಾಯಿ ಮರ ಅಲ್ಲಾಡ್ತೈತೆ. ಏನಂತ ತೆಂಗಿನಕಾಯಿ ಬಿದ್ದರೆ ಹೋಗಿ ಎತ್ಕೊಂಬಂದ್ರೆ ಸ್ಕೂಟಿ ಡಿಕ್ಕಿಗೆ ಹಾಕೊಂಡ್ಬಿಡ್ತೀವಿ. ನೋಡಿ, ಫುಲ್ ಡಾರ್ಕ್ ಆಗೋಗಿದೆ. ಕರೆಂಟು ಯಾವಾಗ ಬರುತ್ತೆ ಏನು ಕತೆನೋ ಗೊತ್ತಿಲ್ಲ, ನೋಡಬೇಕು ಏನಂಗೆ ಅಂದ್ಬಿಟ್ಟು. ಸೊ ಆಚೆ ಒಳ್ಳೆ ವೆದರ್ ಆಗ್ತಾಯಿತ್ತು, ಮಳೆ ವೆದರು. ಸೊ ಅದಕ್ಕೆ ಬಿಸಿ ಬಿಸಿ ಟೀ ಮಾಡೋಣ ಅಂದ್ಬಿಟ್ಟು ತಗೊಂಬಂದೆ. ನೋಡಿ, ಗುಡ್ ಲೈಫ್ ಒಂದು ಬಿಸ್ಕೆಟ್ ಒಂದು ತಗೊಂಬಂದಿದ್ದೀನಿ. ಆಚೆ ಒಳ್ಳೆ ವೆದರು. ಈಗ ತಾನು ಅಂಗಡಿಗೆ ಹೋಗ್ಬಿಟ್ಟು ತಗೊಂಬಂದೆ. ನೋಡಿ, ಆಚೆ ತೋರಿಸ್ತೀನಿ. ಬಿಸಿ ಬಿಸಿ ಟೀ, ಫುಲ್ ಮಳೆ ವೈಬು. ಬಾ. ಸೊ ಅವಾಗಿಂದ ಮಳೆ ಬರೋ ಥರನೇ ಐತೆ, ಆದರೆ ಮಳೆ ಮಾತ್ರ ಬರ್ತಾಯಿಲ್ಲ. ಗಾಳಿ ಮಾತ್ರ ಸಖತ್ತೈತೆ, ವಿಂಡಿ. ಬಾಬ್ಬಾ, ಹೆವಿ ಕನ್ಫ್ಯೂಸಿಂಗ್ ರೇನ್ ಇದು. ಆವಾಗ ಬಿತ್ತು, ನಿಂತೋಯ್ತು, ಗಾಳಿ ಬಂತು, ತಿರ್ಗಾ ಬಿತ್ತು, ತಿರ್ಗಾ ನಿಂತೋಯ್ತು, ತಿರ್ಗಾ ಬಿತ್ತು, ತಿರ್ಗಾ ಗಾಳಿ ಬಂತು. ಇವಾಗ ತಿರ್ಗಾ ಸ್ಟಾರ್ಟ್ ಆಗ್ತೈತೆ. ದೂದ್ರಿ ಮಳೆ ಫುಲ್ ಡಾರ್ಕ್, ಫುಲ್ ಕತ್ಲಾಗೋಗಿದೆ. ಒಂದು 9 ಗಂಟೆ ಕತ್ಲು, 9:30 ಕತ್ಲಿರಲ್ಲ, ಆ ಕತ್ಲಾಗೋಗಿದೆ. ಇನ್ನೂ ಟೈಮು 6 ಗಂಟೆ 6:30 ಏನೋ ಆಗಿದೆ, 6:30 ಆಗಿದೆ ಕರೆಕ್ಟಾಗಿ. ಏನಪ್ಪ, ಮಳೆ ಬೀಳ್ತಾ ಇಲ್ಲ, ಅತ್ತ ಗಾಳಿ ನಿಲ್ತಾ ಇಲ್ಲ, ಹಂಗೈತೆ. ಅದ್ರ ತನಕ ಕರೆಂಟು ಇಲ್ಲ. ಪಾಪ ನನ್ನ ಹತ್ರ ಏನೋ ಪವರ್ ಬ್ಯಾಂಕ್ ಐತೆ, ನೆನ್ನೆ ಹಾಕ್ಕೊಂಬಿಟ್ಟೆ. ನೆನ್ನೆ ಕರೆಂಟ್ ಇತ್ತು, ನೆನ್ನೆ ಪವರ್ ಬ್ಯಾಂಕಾಗೆ ಚಾರ್ಜ್ ಗೀರ್ಜ್ ಎಲ್ಲ ಹಾಕ್ಕೊಂಡೆ. ಅದಕ್ಕೆ ಸೇಫ್ ನಾನು. ಐಫೋನ್ದು ನನ್ನ ಬ್ಯಾಟ್ರಿ ಹೆಲ್ತ್ ಬೇರೆ ಕಮ್ಮಿ ಐತೆ. ಟಕ 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 ಅಂತ ಇಲ್ದೋತೈತೆ ಕ್ಯಾಮ್ರಾ. ಏನಂದ್ರೆ ರೆಕಾರ್ಡಿಂಗ್ ಆನ್ ಮಾಡಿದ್ರೆ ಫ್ಲ್ಯಾಶ್ ಆನ್ ಇರುತ್ತೆ, ರೆಕಾರ್ಡಿಂಗ್ ಆನ್ ಆಗ್ತಾ ಇರುತ್ತಲ್ಲ. ಸೊ ಅದಕ್ಕೆ ಟಕ ಟಕ ಅಂತ ಖಾಲಿ ಆಗ್ಬಿಡ್ತೈತೆ. ನಾನು ಬೆಳಗ್ಗೆಯಿಂದ ಬನೀನು ಇಲ್ಲಾಂದರೆ ಬನೀನು ಬಿಚ್ಚಾಕ್ಬಿಟ್ಟು ಹಂಗೇ ಇದ್ದೀನಿ. ಬೆಳಗ್ಗೆ ಫುಲ್ ಸೆಕೆ ಇತ್ತಲ್ಲ, ಅದಕ್ಕೆ ಹಂಗೇ ಇದ್ದೆ. ಇವಾಗ ಬನೀನಾಗೆ ಇದ್ದೀನಿ. ಇವಾಗೂ ಸೆಕೆ ಆಗ್ತೈತೆ ನನಗೆ, ಗಾಳಿ ಬರ್ತಾ ಇದ್ರೂ. ಸೊ ಹಾಗೆ ಮೇಲೆ ಹೋಗಿದ್ದೆ, ಸುಮ್ಮನೆ ಹಿಂಗೆ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಕೆಳಗಡೆ ಇಳಿತಾ ಇದ್ದೀನಿ. ಅಂಡರ್ವೇರ್
ಈ ಕೆಳಗಡೆ ಇಳಿತಾ ಇದ್ದೀನಿ. ಚೈಕುದು ಮಸ್ತ್. ಸೊ ಇವಾಗ ಶುರು ಆಗೈತೆ ಮಳೆ, ಪರವಾಗಿಲ್ಲ ಬೀಳ್ತೈತೆ ಸ್ವಲ್ಪ ಜೋರಾಗೆ. ಸೊ ಮಳೆ ಎಲ್ಲ ನಿಂತೋಗಿ ಈ ಕರೆಂಟ್ ಬಂದಿದೆ, ನೋಡ್ಬೋದು ಕರೆಂಟ್ ಇದೆ ಈಗ. ಪರವಾಗಿಲ್ಲ, ಸಖತ್ತಾಗಿತ್ತು ಮಳೆ ಮಾತ್ರ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಿಂಗೆ ಬೀಳ್ತೈತೆ ಅಂದ್ಬಿಟ್ಟು. ಊಟ ಗೀಟ ಎಲ್ಲ ಆಯಿತು. ಸುಮ್ಮನೆ ಹಂಗೆ ಒಂದು ರೌಂಡ್ ಔಟ್ ಬರೋಣ, ಬೇಜಾರಾದೈತೆ ಮನೆ ಕೂತು. ಅದು ಯಾವುದೋ ಮೂವಿ ನೋಡಿದೆ, ನಗ್ದು ಹೊಟ್ಟೆ ನೋವು ಬಂದ್ಬಿಡ್ತು. ಮಸ್ತು. ಅಪ್ಪ. ಸೊ ಸರಿ ಗೈಸ್, ಈ ವ್ಲಾಗಲ್ಲಿ ಇಷ್ಟೇ. ಮುಂದಿನ ವ್ಲಾಗಲ್ಲಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆ. ಅನ್ನಗಂಟ ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.